ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ತುಳಿದು ಬದುಕುವರುಂಟೆ, ಹಿಂಗೆ ಹೇಳ್ಬೋದು ನಾವು ಅಷ್ಟೇ. ಈಗ ಸಮಾಜ ತುಳಿದೇ ಬದುಕ್ತಾ ಇದೆ. ಯಾರೂ ಕೂಡ ಏಳಿಗೆ ಆಗೋದು ಇಷ್ಟ ಇಲ್ಲ. ಇನ್ನೊಬ್ಬ ಉದ್ಧಾರ ಆಗ್ತಾನಂದರೆ ಹೋಗಿ ಅವನ ಕಾಲು ಎಳೆಯೋದೇ ಅವ್ರ ಕರ್ಮ ಆಗಿರುತ್ತೆ. ಒಟ್ಟು ಯಾರೂ ಬೆಳಿಬಾರ್ದು, ಯಾರೂ ಏಳಿಗೆ ಆಗಬಾರ್ದು. ತಾನೇ ಬೆಳಿಬೇಕು, ತಾನೇ ದುಡಿಬೇಕು, ತಾನೇ ಮೆರಿಬೇಕು, ತನ್ನ ಅಡಿಯಾಳಾಗಿ ಇನ್ನೊಬ್ಬರು ಇರಬೇಕು. ಇಂಥ ಮನಸ್ಥಿತಿ ತುಚ್ಛವಾದಂಥ ಮನಸ್ಥಿತಿ. ಪಾಪ ಆ ವ್ಯಕ್ತಿ ಎಲ್ಲೋ ಶ್ರಮ ಪಡ್ತಾ ಇರ್ತಾನೆ, ಬದುಕಿನಲ್ಲಿ ಎಲ್ಲೋ ಒಂದು ಕಡೆ ಹೋರಾಟ ಮಾಡ್ತಾ ಇದ್ದಾನೆ. ಏನೋ ಒಂದು ಉದ್ಧಾರ ಆಗಬೇಕು, ತನ್ನ ಸಂಸಾರನೋ, ತನ್ನ ಜೀವನನೋ, ತನ್ನ ಮಕ್ಕಳು, ತನ್ನ ವ್ಯವಸ್ಥೆನ ಸರಿಪಡಿಸ್ಕೊಂಡು ಹೋಗ್ಬೇಕು, ತನ್ನ ಕಷ್ಟನ ತೀರಿಸ್ಕೊಳ್ಬೇಕು, ತಾನು ಒಂದು ಸಮಾಜದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿರಬೇಕು. ಸಾಲ ಇಲ್ದರಂಗೆ ಜೀವನ, ಒಂದು ಒಳ್ಳೆಯ ಸ್ನೇಹ ಭಾವನೆ, ಒಂದು ಒಳ್ಳೆ ಮನೆ, ಜೀವನ, ಕುಟುಂಬ ವ್ಯವಸ್ಥೆ ಚೆನ್ನಾಗಿ ಹೋಗಬೇಕು. ಇಂಥ ಒಂದು ಮನಸ್ಥಿತಿಯಲ್ಲಿ ಅವನು ಜೀವನ ಮಾಡ್ತಾ ಇರ್ತಾನೆ. ಎಲ್ಲೇ ಅವನೇನೋ ಬೆಳೀತಾ ಇದ್ದಾನಂದರೆ ಹೋದರೂ ಅವನ ಬಗ್ಗೆ ಇಲ್ಲದೇ ಇರೋ ಅಪಪ್ರಚಾರ ಮಾಡಿದ್ರು, ಅವಮಾನ ಮಾಡೋದು, ಇಲ್ಲದೇ ಇರುವಂಥ ಒಂದು ಸಮಸ್ಯೆನ ಸೃಷ್ಟಿ ಮಾಡಿ ಆತನನ್ನು ತುಳಿಯೋದು. ಇಂಥ ದರಿದ್ರಹೀನ ಸ್ಥಿತಿಯ ಮನಸ್ಥಿತಿ ಅನ್ನೋದನ್ನ ನಾವು ಅವಾಗವಾಗ ಅವಲೋಕನ ಮಾಡ್ತಾ ಇರ್ತೀವಿ. ಸ್ವತಃ ಸ್ನೇಹದಲ್ಲೇ ಇರ್ಬೋದು, ಸ್ವತಃ ಬಳಗದಲ್ಲೇ ಇರ್ಬೋದು, ಸಂಬಂಧತ್ವದಲ್ಲಿರ್ಬೋದು, ನೆರೆ ಹೊರೆಯರಲ್ಲಿರ್ಬೋದು. ಇಲ್ಲಿ ಬಂದಿದ್ದರು, ಇಲ್ಲೊಂದು ಮನೆ ಮಾಡಿದ್ರು, ಸರಿ, ಬಿಲ್ಡಿಂಗ್ ಕಟ್ಬಿಟ್ರು ಅಂದರೆ ಅಲ್ಲಿ ದೃಷ್ಟಿ ಬಿತ್ತು ಅವ್ರದ್ದು. ಯಾಕಂದರೆ ಈತ ಬಿಲ್ಡಿಂಗ್ ಕಟ್ಟಲಿಕ್ಕಾಗಿಲ್ಲ, ಇವನಿಗೆ ಯೋಗ್ಯತೆ ಇಲ್ಲ, ಇನ್ನೊಬ್ರು ಕಟ್ಟೋದು ಇವ್ನು ಸಹಿಸ್ಲಿಕ್ಕಾಗಲ್ಲ, ಅವನ ಬಗ್ಗೆ ಇಲ್ದಿರೋದೆಲ್ಲ ಅಪಪ್ರಚಾರ ಮಾಡೋದು. ಇವನ ಮನೆ CCTVನ ಅಲ್ಲಿ ಇಟ್ಟಿರ್ತಾನೆ. ಅಂದರೆ ಕಣ್ಣಿಟ್ಕೊಂಡು ನಿಂತಿರೋದು. ಅವ್ರು ಏನು ಮಾಡ್ತಾರೆ, ಏನಿಲ್ಲ, ಇಲ್ದಿರೋದು ಯಾರು ಹೊಸಬ್ರು ಬಂದರೆ ಇಲ್ದಿರೋ ಅಪಪ್ರಚಾರ ಮಾಡ್ಕೊಂಡು ರೋಡಲ್ಲಿ ಹಾದಿ ಬೀದಿಯಲ್ಲಿ ಅವನ ಬಗ್ಗೆ ಹೇಳ್ಕೊಂಡು ತಿರುಗಾಡೋದು. ಯಾಕೆ? ಇವನಿಗೆ ಯೋಗ್ಯತೆ ಇಲ್ಲ ಬೆಳಿಲಿಕ್ಕೆ. ಇಂಥ ಒಂದು ಮನಸ್ಥಿತಿ. ಸರಿ, ಯಾರೋ ಬೆಳೆದು ಬಿಟ್ಟಿದ್ದಾನೆ, ಏನೋ ಒಂದು ಒಳ್ಳೆ ರೀತಿಯಲ್ಲಿ ಮೆರಿತಾ ಇದ್ದಾನೆ, ಕಾರು ಬಂಗ್ಲೆ ಏನೋ ಒಂದು ಮಾಡ್ಕೊಂಡಿದ್ದಾನೆ. ನೆಕ್ಸ್ಟ್ ಇವನು ತುಳಿಬೇಕಲ್ಲ, ಅವನೇನು ಕೆಲಸ ಮಾಡ್ತಾ ಇದ್ದಾನೆ, ಅವನಿಗೆ ಇನ್ನೊಂದು ಕೆಲಸದಲ್ಲಿ ತೊಂದರೆ ಕೊಡಬೇಕು. ಕೆಲಸದಲ್ಲಿ ತೊಂದರೆ, ಮಾನಸಿಕವಾಗಿ ತೊಂದರೆ, ಅವನಿಗೆಷ್ಟು ನೋವು ಕೊಡಬೇಕು. ಒಟ್ಟು ಅವನಿಗೆ ತುಳಿದು ಮೂರಾ ಬಟ್ಟೆ ಮಾಡಿ ಮನುಷ್ಯನ ಒಂದು ರೀತಿಯಲ್ಲಿ ಅಂತಃಸತ್ವವನ್ನು ಕಣ್ಮರೆ ಮಾಡಿ ಮೂಲೆ ಗುಂಪು ಮಾಡಿ ಮುಚ್ಚಿಬಿಡೋದು. ಇಂಥ ಭಾವನೆ, ಇಂಥ ಮನಸ್ಥಿತಿ, ಇಂಥ ದರಿದ್ರ ಮನಸ್ಥಿತಿಯಿಂದ ಮನುಷ್ಯ ಹೇಗಂತಂದರೆ ಅಲ್ಲಿ ಪ್ರೀತಿ, ಅಂತಃಸತ್ವ, ಮಮಕಾರ, ಪ್ರೇಮದ ಮಯ ವಾತಾವರಣ ಇರತಕ್ಕಂಥದ್ದೇ ಮರೆತು ಬಿಟ್ಟಿದ್ದಾನೆ. ಒಟ್ಟು ಮಸಲತ್ತು ತಂದಿಡೋದು, ಅಪಪ್ರಚಾರ ಮಾಡೋದು, ತೇಜೋವಧೆ ಮಾಡೋದು, ಇಂಥ ದುರುಳ ವಿಚಾರದಲ್ಲೇ ಹೋಗ್ತಾ ಇರ್ತಾನೆ. ಇಂಥ ಸಮಸ್ಯೆಗಳಿಗೆ ಪರಿಹಾರ್ಥವಾಗಿ ನಾನು ಹೇಳೋದಾದರೆ ನೋಡಿ, ನಿಮ್ಮ ಬಗ್ಗೆ ಬರೀ ಇಂಥ ಮಾತುಗಳನ್ನು ಹೇಳ್ತಾ ಇದ್ದಾನಲ್ಲ ಆ ಶತ್ರು, ಖಂಡಿತ ಅವನು ಮಣಪಾಲಾಗ್ತಾನೆ. ಏನು ಮಾಡಬೇಕು? ನೀವು ಮಾಡಬೇಕಾಗಿರೋದಿಷ್ಟೇ, ಶತ್ರುವಿನ ಅಂದಾಜು ಎತ್ತರ ಅಥವಾ ನಿಮ್ಮ ಕಣ್ಣಳತೆಯಲ್ಲೇ ಅವನ ಎತ್ತರ. ಅಂದಾಜು ಹೈಟು ನಿಮ್ಮ ಕಣ್ಣಳತೆಯಲ್ಲೇ ನಿಮಗೆ ಒಂದು ಮನಸ್ಥಿತಿಯಲ್ಲಿ ಯೋಚನೆ ಮಾಡಿ. ಹೋಗ್ಬಿಟ್ಟು ಶತ್ರುಗೆ ನಾವು ದಾರ ಹಿಡಿಲಿಕ್ಕಾಗಲ್ಲ, ನೀವು ಅವನ ಎತ್ತರ ಒಂದು ದಾರ ತಗೊಳ್ಳಿ. ಅಂದಾಜು ಒಂದು ತುಕ್ಕು ಹಿಡಿದ ಅಥವಾ ಹಳೇದಾಗಿರ್ತಕ್ಕಂಥ ಕಬ್ಬಿಣದ ಮೊಳೆ, ಆಣೆ ಅಂತ ಹೇಳ್ತೀವಿ, ಮೊಳೆ ಅಂತ ಹೇಳ್ತೀವಿ, ಅದನ್ನು ತನ್ನಿ. ಆ ದಾರವನ್ನು ಆ ಕಬ್ಬಿಣದ ಮೊಳೆಗೆ ಸುತ್ತಿ. ಅಂದರೆ ತುಕ್ಕು ಹಿಡಿದಿರಬೇಕು, ಹಳೇದಿರಬೇಕು, ಅಂಥದ್ದು ಇರಬೇಕು. ಒಂದು ಮರದ ಪೆಟ್ಟಿಗೆಲ್ಲ ಅದನ್ನು ಇಟ್ಬಿಡಿ. ಒಂದು ಮರದ ಡಬ್ಬಿ ತಗೊಳ್ಳಿ, ಅದರಲ್ಲಿ ಅದನ್ನು ಇರಿಸಿ, ಜೊತೆಗೆ 9 ನಿಂಬೆಹಣ್ಣು ಇಡಿ, ಮತ್ತು ನಿಂಬೆಹಣ್ಣಿನ ಮೇಲೆ ಶತ್ರು ಹೆಸರನ್ನು ಬರೀರಿ. ಕಪ್ಪು ಮಸಿಯಲ್ಲಿ ಬರೀರಿ, ಯಾವುದಾದ್ರೂ ಬೂದಿಯಲ್ಲಾದರೂ ಬರೀರಿ, ಅಥವಾ ಕಪ್ಪು ಬ್ಲ್ಯಾಕ್ ಕಿಂಗ್ ಪೆನ್ ಇರ್ತದಲ್ಲ ಅದರಲ್ಲಾದರೂ ಬರೀರಿ, ತೊಂದರೆ ಇಲ್ಲ. ಶತ್ರುವಿನ ಹೆಸರನ್ನು 9 ನಿಂಬೆಹಣ್ಣಿನ ಮೇಲೆ ಬರೆದು ಆ ಒಂದು ಮರದ ಪೆಟ್ಟಿಗೆಯಲ್ಲಿ ಅದನ್ನು ಇಡೀ ಕಬ್ಬಿಣದ ಮೊಳೆ ಜೊತೆಗೆ. ಇದನ್ನು ಒಂದು ನಿರ್ಜನ ಪ್ರದೇಶದಲ್ಲಿ ಮಣ್ಣು ತೆಗೆದು ಒಂದು ಸ್ವಲ್ಪ ಆಳ ತೆಗೆದು ಅದನ್ನು ಹಾಕ್ಬಿಡಿ, ಆಳದಲ್ಲಿ ಹಾಕ್ಬಿಡಿ. ಈಗ ಮಾಡಿ ಖಂಡಿತ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾನಲ್ಲ ಶತ್ರು, ಅಥವಾ ನಿಮ್ಮನ್ನು ಪದೇ ಪದೇ ತುಳಿತಾ ಇದ್ದಾನಲ್ಲ, ಬೆಳವಣಿಗೆ ಆಗ್ಲಿಕ್ಕೆ ಬಿಡ್ತಾ ಇಲ್ಲ ಅಂಥವ್ರಿಗೆ ಇದು ನಿರ್ದಯವಾಗಿ ಶಿಕ್ಷೆ ನೀಡ್ತಕ್ಕಂಥದ್ದಿದೆ. ಯಾರ್ದು ಏನು ತಿಂದಿಲ್ಲ ಸ್ವಾಮಿ, ಯಾರ್ದೇನು ಮನೆ ಹಂಗಲ್ಲಿಲ್ಲ, ಯಾರ್ದೇನು ಜೀವನ ಕಿತ್ಕೊಂಡವರಲ್ಲ ನೀವಾಯಿತು, ನಿಮ್ಮ ಜೀವನ ಆಯಿತು, ಹೆಂಗೋ ಒಂದು ಮಾಡ್ಕೊಂಡು ಕಷ್ಟಪಟ್ಟೆ ಹೋಗ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ಬೆಳವಣಿಗೆ ಆಗಿ ಮನೇನ ಒಂದು ಸುಭದ್ರವಾಗಿ ನೋಡ್ಕೊಂಡು ಹೋಗ್ಬೇಕಂತ ಎಂಬತಕ್ಕಂಥ ಮನಸ್ಥಿತಿ ಇದೆ. ಇಂಥ ಹೀನವಾಗಿರ್ತಕ್ಕಂಥ ಜನ ಬೇಕಂತಲೇ ನಿಮ್ಮ ಮೇಲೆ
ಎಲ್ಲ ರೀತಿಯಾದಂಥ ಉಪಟಳ ಕೊಡ್ಬೋದು, ಮಾಂತ್ರಿಕವಾಗಿ ತೊಂದರೆ ಮಾಡ್ಬೋದು. ಎಲ್ಲೋ ಒಂದು ಕಡೆ ನಿಮಗೆ ಕೆಲಸ ಸಿಗ್ತಾ ಇರುತ್ತೆ, ಆ ಕೆಲಸಕ್ಕೆ ಹೋಗ್ಬಿಟ್ಟು ನನಗೇ ಕೊಡಿ ಅಂತ ಹೇಳ್ಬಿಟ್ಟು ಏನು ರೇಟ್ ಕಮ್ಮಿ ಮಾತಾಡ್ತಾರೋ ಏನು ಮಾತಾಡ್ತಾರೋ ಮಸಲತ್ತು ಮಾಡ್ತಾರೋ ಒಟ್ಟು ನಿಮ್ಮ ಕೆಲಸ ಸಿಗದಿರಂಗೆ ತಡೆಯೋದು. ಹಾಗೆ ನಿಮ್ಮ ಬಗ್ಗೆ ಇಲ್ದಿರೋವಂಥ ಅಪಪ್ರಚಾರ ಮಾಡೋದು, ದುಡ್ಡು ಕಾಸಿನಲ್ಲಿ ಅವನತಿ ಆಗಬೇಕು ಆ ರೀತಿಯಲ್ಲಿ ಮಾಡೋದು, ಸಂಬಂಧದಲ್ಲಿ ಬಳಗದಲ್ಲಿ ಬೇಕಂತಲೇ ತಂದಿಟ್ಟು ಏನಾದರೂ ಒಂದು ವ್ಯಾಜ್ಯಗಳನ್ನು ಸೃಷ್ಟಿ ಮಾಡೋದು. ಒಂದು ಊರು ಒಂದು ಜನ ನಿಮ್ಗೆ ಎಷ್ಟು ಗೌರವ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಗೌರವಕ್ಕೆ ಚ್ಯುತಿ ಬರೋ ಹಾಗೆ ಏನಾದರೂ ಒಂದು ಗಾಳಿ ಸುದ್ದಿ ಹಬ್ಬಿಸೋದು, ಅಥವಾ ನಿಮ್ಮ ಮನೆಯಲ್ಲಿ ಏನೋ ಒಂದು ಸಮಸ್ಯೆನ ಇಟ್ಕೊಂಡು ದೊಡ್ಡದಾಗಿ ಎಲ್ಲರ ಮುಂದೆ ಹೇಳ್ಕೊಂಡು ಅವಮಾನ ಮಾಡ್ತಕ್ಕಂಥದ್ದು, ಅಪಮಾನ ಮಾಡ್ತಕ್ಕಂಥದ್ದು, ಅಪಪ್ರಚಾರದಲ್ಲಿ ನೂಕುವಂಥದ್ದು. ಹಾಗೆ ಒಟ್ಟಾರೆಯಾಗಿ ನೀವು ಏನು ಬೆಳೆದಿದ್ದೀರ, ಇಷ್ಟು ದಿನ ಎಷ್ಟು ಸಂಪತ್ತು ಮಾಡಿರ್ಬೋದು, ದುಡ್ಡು ಮಾಡಿರ್ಬೋದು, ಹಾಗೆ ಒಂದು ಗೌರವ ಹೆಸರು ಅನ್ನೋದು ಮಾಡಿರ್ಬೋದು, ಅವೆಲ್ಲವನ್ನು ಇವರು ಒಂದೇ ದಿನದಲ್ಲಿ ಇಳಿಸ್ಬಿಡ್ತಾರೆ. ಕಳಂಕ ಅನ್ನೋದು ಹಚ್ಚಿಬಿಡ್ತಾರೆ. ಯಾವ ರೀತಿಯಲ್ಲಿ ನೋಡಿ, ಪ್ರಪಂಚದಲ್ಲಿ ಕಾಡಿಗೆ ಕಪ್ಪು ಅಂತ ಹೇಳ್ತೀವಿ ನಾವು, ಭಾಳ ಕಪ್ಪುಗಿರೋ ಕಾಣೋದು ಕಾಡಿಗೆ, ಆ ಕಾಡಿಗೆಗಿಂತ ಕಪ್ಪಿರೋದು ಕಳಂಕ ಅಂತ. ಆ ರೀತಿ ನಿಮ್ಮನ್ನು ಕಳಂಕಿತರನ್ನಾಗಿ ಮಾಡಿಬಿಡ್ತಾರೆ. ಅನಗತ್ಯವಾಗಿ ಗಾಳಿ ಸುದ್ದಿ, ಬೇರೆಯವ್ರ ಜೊತೆ ಸಂಘ ಕಟ್ಟೋದು, ಅಥವಾ ನೀವು ಒಂದು ಯಾರ ಜೊತೆ ಚೆನ್ನಾಗಿ ಮಾತಾಡೋದು ಅವ್ರ ಜೊತೆ ಸಂಬಂಧ ಕಟ್ಟೋದು. ಎಲ್ಲಿ ನಿಮಗೆ ಗೌರವ ಸ್ಥಾನಮಾನ ಸಿಗ್ತಾ ಇದೆ ಆ ಜಾಗದಲ್ಲಿ ನಿಮಗೆ ಹಾಳು ಮಾಡುವಂಥ ದುರ್ಬುದ್ಧಿ, ಆ ಜಾಗದಲ್ಲಿ ನಿಮಗೆ ನೀರು ಕೂಡ ಸಿಗಬಾರ್ದು ಅಂಥ ಒಂದು ಸ್ಥಿತಿ, ಮೋಸದ ಜಾಲ, ಕೃತ್ರಿಮವಾದಂಥ ಪ್ರಯೋಗ, ಕುತಂತ್ರತನದ ಬುದ್ಧಿ, ಇವೆಲ್ಲ ಪರಮಾವಧಿಗಳು ಸೇರಿಕೊಂಡು ನಿಮ್ಮ ಬದುಕಿನಲ್ಲಿ ಬಹಳಷ್ಟು ನಿಮಗೆ ಹೀನಾಮಾನವಾದಂಥ ಸ್ಥಿತಿಯನ್ನು ತರಿಸುವಂಥದ್ದು, ಮಾನಸಿಕವಾಗಿ ನಿಮ್ಮನ್ನು ದೂಡೋದು, ಎಲ್ಲನೂ ಕಳ್ಕೊಂಡು ನೀವು ಬೀದಿಗೆ ಬರೋದೊಂದು ಬಾಕಿ ಅಷ್ಟೆ. ಆ ಮಟ್ಟಿಗೆ ಅವರು ಸಂಚಕಾರವನ್ನು ರೂಪಿಸ್ತಾರೆ. ಅವ್ರಿಗೇನು ನೀವು ಬೀದಿಗೆ ಬೀಳಬೇಕು, ಅದನ್ನು ನೋಡಿ ನಗಬೇಕು, ಅಥವಾ ನಿಮ್ಗೆ ಏನಾರ ಆಗಬೇಕು, ಆ ಮಟ್ಟಿಗೆ ಸುಖ ಸುಮ್ಮನೆ ನಿಮ್ಗೆ ಎಲ್ಲಿ ಬೇಕು, ಎಲ್ಲಿ ಕೆಡಬೇಕು, ಎಲ್ಲಿ ಹಾಳು ಮಾಡಬೇಕು ಅನ್ನೋದೆಲ್ಲ ಲೆಕ್ಕಾಚಾರ ಇಟ್ಕೊಂಡೇ ಇಷ್ಟರ ಮಟ್ಟಿಗೆ ಬರೀತಾ ಇರ್ತಾರೆ. ಯಾಕಂದರೆ ಇದು ಶತ್ರುವಿನ ದುರಹಂಕಾರ ಇರ್ಬೋದು, ದುರ್ಮತೆ ಇರ್ಬೋದು. ಅವ್ನು ನಡೆದಿದ್ದೇ ಆಟ, ಆಡಿದ್ದೇ ಆಟ, ಅವ್ನು ಏನು ಮಾಡ್ತಾನೆ ಅದೇ ಸರಿ. ಅಂದರೆ ಅವ್ನು ಏನಂತಂದರೆ ಮನುಷ್ಯತ್ವ ಇಲ್ಲ, ಮನಸ್ಥಿತಿನೂ ಸರಿಗಿರೋದಿಲ್ಲ. ತಾನೊಬ್ಬನೇ ಒಂದು ಬೆಳೆದು ತಾನೊಬ್ಬನೇ ಜೀವನ ಮಾಡಬೇಕು, ತನ್ನ ಅಡೆಯಾಳಾಗಿರೋ ಇನ್ನೊಬ್ಬರು ಇರಬೇಕು, ತಂದೆ ವ್ಯವಸ್ಥೆ ಇರಬೇಕು ಅನ್ನೋವಂಥ ಒಂದು ದುರಹಂಕಾರ ಇದು. ಯಾವುದೋ ಒಂದು ಸಂದರ್ಭದಲ್ಲಿ ಅವ್ನಿಗೇನೋ ಮಾತಾಡಿಲ್ಲ, ನೀವು ಗೌರವ ಕೊಟ್ಟಿಲ್ಲ, ಅವ್ನು ಹೇಳಿದ್ದು ತಪ್ಪು ಅಂತ ನೀವು ವಾದಿಸಿರ್ತೀರ, ಅಷ್ಟೇ ಕಣ್ಣಲ್ಲಿ ಇಟ್ಕೊಂಡು ಏನಾರು ಮಾಡ್ಬೋದು. ಅದೇ ಶತ್ರು ಕಣ್ಣಲ್ಲಿ ಇಟ್ಟಾಗಲೇ ಇಂಥದ್ದೆಲ್ಲ ಸಮಸ್ಯೆ ಶುರು ಆಗೋದು. ಸುಮ್ಮನೆ ಅವನನ್ನು ತಡೆಯೋದು, ಕಿಚಾಯಿಸೋದು, ಇನ್ನೊಬ್ರಿಗೆ ಹೇಳಿ ಅವನ ಮೇಲೆ ಹಲ್ಲೆಗಳನ್ನು ಮಾಡಿಸ್ಬೋದು. ಹೀಗೆ ಪ್ರತಿಯೊಂದು ಹಂತದಲ್ಲಿ ನಿಮ್ಮನ್ನು ಶತ್ರುಗಳು ಬದುಕಲಿಕ್ಕೆ ಬಿಡೋವಂಥ ಒಂದು ಸ್ಥಿತಿಯಲ್ಲಿರೋದಿಲ್ಲ. ಆದರೆ ನಾನು ಹೇಳಿಕೊಟ್ಟಿರ್ತಕ್ಕಂಥ ಪರಿಹಾರ ಏನಿದೆ, ಖಂಡಿತ ಶತ್ರು ನಿಮಗೆ ಏನೂ ಮಾಡಲಿಕ್ಕಾಗಲ್ಲ. ಆ ಶತ್ರು ಎಷ್ಟೇ ಬಲಾಢ್ಯರಿರಲಿ, ಬಲಿಷ್ಠನಿರಲಿ, ಎಷ್ಟೇ ಮೇಧಾವಿ ಇರಲಿ, ಬುದ್ಧಿವಂತನಿರಲಿ, ಏನೋ ಅವನು ದೊಡ್ಡ ಸ್ಥಿತಿಗೆ ದೊಡ್ಡ ವಿಚಾರ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ತಿರಲಿ, ಮತ್ತೆ ಅದೇನೋ ಮಾಡ್ತೀನಿ ಅನ್ನೋವಂಥ ಒಂದು ಭಯ ಸೃಷ್ಟಿ ಮಾಡಲಿ, ಅಥವಾ ನಿಮ್ಮನ್ನು ಹಾಳುಗೆಡುವಂಥ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಪ್ರತಿಜ್ಞೆ ಮಾಡಿರಲಿ, ಅವನು ಖಂಡಿತ ಸತ್ಯ ಸರ್ವನಾಶ ಆಗಿ ಹೋಗಿರ್ತಾನೆ. ಆ ಶತ್ರು ಮೂಲೆ ಗುಂಪು ಮಣ್ಣ ಪಾಲಾಗಿ ಬೀದಿಗೆ ಬಿದ್ದಿರ್ತಾನೆ. ಅವನು ಎಷ್ಟು ನಿಮ್ಮನ್ನು ಕಾಡ್ತಾ ಇದ್ದಾನೆ ಅದರ 2ರಷ್ಟು ಇಂಥ ಸಮಸ್ಯೆಯನ್ನು ಅನುಭವಿಸ್ಬೇಕು. ಆ ಮಟ್ಟಿಗೆ ಈ ಪರಿಹಾರ ನಿಮಗೆ ನೀಡುತ್ತೆ, ಫಲಿತಾಂಶ ಕೊಡುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ಮತ್ತು ನೋಡಿ, ಈ ಪರಿಹಾರದಿಂದನೂ ಕೂಡ ನಿಮ್ಮಲ್ಲಿ ಒಂದು ಮನಸ್ಥಿತಿ ಅನ್ನೋದು ಒಂದು ಲವಲವಿಕೆ ಬರ್ಬೋತ್ತೆ. ಆಯಿತು, ಶತ್ರುವಿಗೆ ಒಂದು ಏನೋ ಮಾಡಿದ್ವಿ ಅನ್ನೋವಂಥ ಒಂದು ಮನಸ್ಥಿತಿನಾದರೂ ಮೂಡಿ ನಿಮ್ಮ ಒಂದು ಬದುಕಿನಲ್ಲಿ ಇನ್ನೂ ಏನಾದರೂ ಒಂದು ವ್ಯವಸ್ಥೆಗೆ ಹೋಗಬೇಕು, ಅಥವಾ ನಿಮ್ಮ ಮಾನಸಿಕವಾದಂಥ ಒಂದು ತುಮಲತೆ ಇತ್ತಲ್ಲ, ಏನೋ ಒಂದು ರೀತಿಯಲ್ಲಿ ಭಯಗ್ರಸ್ತನೋ ಅಥವಾ ಏನೋ ಮಾಡಲಿಕ್ಕಾಗಿಲ್ಲಲ್ಲ ನನ್ನ ಕೈಯಲ್ಲಿ ಎಂಬತಕ್ಕಂಥ ಒಂದು ಭಾವನೆ ಇತ್ತಲ್ಲ, ಇವೆಲ್ಲ ಹೋಗಿ ಒಂದು ಮನುಷ್ಯನಿಗೆ ಆಶಾದಾಯಕವಾದಂಥ ಪ್ರೇರಣೆ ಸಿಗಲಿಕ್ಕೂ ಕೂಡ ಇದು ಮಾರ್ಗೋಪಾಯ ಆಗಿರುತ್ತೆ. ಖಂಡಿತ ಈ ಪರಿಹಾರವನ್ನು ಮಾಡಿ ಶತ್ರು ಸಮಸ್ಯೆಯಿಂದ ಹೊರಗಡೆ ಬನ್ನಿ, ಶುಭ ಫಲಿತಾಂಶ ಸಿಕ್ಕೇ ಸಿಗುತ್ತೆ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ.
ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.